10-20 ವಯಸ್ಸಿನಲ್ಲಿ ಅಮ್ಮ ಹೇಳಿದ ಮಾತು ಕೇಳಲಿಲ್ಲ. ಅಪ್ಪನ ಕಷ್ಟ ಅರ್ಥ ಆಗಲಿಲ್ಲ. ಸಮಯ ಇದೆ ಅಂತ ಭಾವಿಸಿದ್ವಿ. 20-30ರಲ್ಲಿ ಕನಸುಗಳ ಹಿಂದೆ ಓಡಿದೆವು. ಕೆಲಸ, ಪ್ರೀತಿ, ಗೊಂದಲ, ಅವ್ರ ಜೊತೆ ಕೂತು ಮಾತನಾಡಲಿಕ್ಕೆ ಟೈಮ್ ಇರಲಿಲ್ಲ. 30-40ರಲ್ಲಿ ಜವಾಬ್ದಾರಿಗಳು, ಹಣ ಬೇಕು, ಮನೆ ಬೇಕು. ಅಲ್ಲಿ ಅಮ್ಮನ ಮೌನ, ಅಪ್ಪನ ಸುಸ್ತು ಗಮನಕ್ಕೆ ಬರಲೇ ಇಲ್ಲ. 40ರ ನಂತರ ಕನ್ನಡಿಯಲ್ಲಿ ನಮ್ಮ ಬಿಳಿ ಕೂದಲು, ನಿಧಾನಕ್ಕೆ ಮುಖದಲ್ಲಿ ಸುಕ್ಕುಗಳು ಕಾಣಿಸಿದ್ವು. ಅಷ್ಟರಲ್ಲಿ ನಮಗೂ ವಯಸ್ಸಾಗ್ತಿದೆ ಅಂತ ಅರಿವಾಗಿ ತಂದೆ ತಾಯಿ ಹತ್ರ ಮಾತಾಡೋಣ ಅಂದಾಗ ಹಲವಾರು ಜನರ ತಂದೆ ತಾಯಿ ಜೀವಂತವಾಗಿಲ್ಲ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಜೀವನ ತುಂಬ ಸಣ್ಣದು. ಹಿಂದೆ ಅಮ್ಮನ ಜೊತೆ ಕೂತು ಮಾತನಾಡಿ, ಅಪ್ಪನ ಕೈ ಹಿಡಿದು ಹೇಳಿ ನಾನಿದ್ದೇನೆ ಅಂತ. ನಾಳೆಗೆ ಕಾಯಬೇಡಿ. ಕೆಲವರು ನಾಳೆ ಇರೋದಿಲ್ಲ.